ಅಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಏಜ್ ಅವಾಗ? 54. ಹೇಳ್ಕೊಳ್ತಾ ಇರಲಿಲ್ಲ ಅವ್ರಿಗೆ ಏನು ಆಗ್ತಾ ಇದೆ ಒಳಗಡೆ ಅಂತ. ಬಟ್ ನಮಗೆ ಗೊತ್ತಾಯಿತು, ಒಂಥರ ಡಿಟೋರಿಯೇಟ್ ಆದರೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಅನಿಸುತ್ತೆ ನಾವು ಇವಾಗ ದೊಡ್ಡವರಾಗಿ ನಮಗೆ ಅರ್ಥ ಆಗ್ತಾ ಇರೋದು ಇವಾಗಲೇ. ಏನು ಅಂತ ಅನಿಸುತ್ತೆ ಅಂದರೆ, ಆ ಏಜಲ್ಲಿ ಈಗ ನೋಡಿದ್ರೆ ಯಾರೂ ಆ ಥರ ದೊಡ್ಡ ಏಜ್ಡಾಗಿ ಕಾಣಲ್ಲ. ನಾನು ಕೇಳಿದ್ದೆ ಅವಾಗ ಚಿಕ್ಕವಳಲ್ಲಿ 97ನಲ್ಲಿ ಒಂದು ಪ್ರಳಯ ಆಗುತ್ತೆ, ಎಲ್ಲ ಇದಾಗಿಬಿಡತ್ತೆ ಅಂತ. ಬಟ್ ನನಗೆ ಆಮೇಲೆ ರಿಯಲೈಸ್ ಆಯಿತು, ಪ್ರಳಯ ಅಂದರೆ ಎಲ್ಲರಿಗೂ ಆಗಿ ಇದಾಗಬೇಕಂತಲ್ಲ. ಒಬ್ಬ ಮನುಷ್ಯನಲ್ಲಿ, ಒಂದು ಫ್ಯಾಮಿಲಿನಲ್ಲಿ ಈ ಥರ ಒಂದು ಸಣ್ಣ ಒಂದು ಆದ್ರೂ ದಟ್ ಈಸ್ ಪ್ರಳಯ. ನೂರೊಂದು ನೆನಪು. ಈ ಶುಗರ್ದೇ ಅವರ ಒಂದು ಈ ದುರಂತಕ್ಕೆ ಕಾರಣ ಆಯ್ತಾ? ಹಂಗೆ ಅದು ಹೇಳೋಕ್ಕಾಗಲ್ಲ, ಪ್ರಾಬಬ್ಲಿ ಇರಬಹುದು. ಯಾಕೆಂದರೆ ಡಯಾಬಿಟಿಸ್ ಅಂದರೆ ಎಲ್ಲ ಆರ್ಗನ್ಸು ಇಟ್ ವಿಲ್ ಗೆಟ್ ಅಫೆಕ್ಟೆಡ್ ಏನಾದರೂ ಸ್ವಲ್ಪ. ಏನು ಅಂತಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಏಜ್ ಅವಾಗ? 54 ಅಷ್ಟೇ, 54 ಇದು ಅಷ್ಟೇ. ಹಾರ್ಟ್ ಅಟ್ಯಾಕ್ ಆಯಿತು. ಆಮೇಲೆ ಬೈಪಾಸ್ ಅಂತ ಹೇಳಿದ್ರು. ಬೈಪಾಸು ಆಯಿತು. ಅವ್ರಿಗೇನು ಅಂತಂದರೆ, ನಮಗೆ ಅವ್ರು ಅಷ್ಟು ಅನುಭವಿಸ್ತಾ ಇದ್ರು ನಮಗೆ ತೋರಿಸ್ಕೊಡ್ತಾನೆ ಇರಲಿಲ್ಲ. ಹೆಂಗೆ ಹೇಳೋರು ಅಂದರೆ, ನಂದು ಹಾರ್ಟ್ ಅಟ್ಯಾಕ್ ಆಗಿ ಪಪ್ಪ ಏನು ಹುಷಾರಾಗಿದ್ದೀರಾ, ಹೆಂಗೆ ಹೌ ಆರ್ ಯು ಫೀಲ್ ಆ ಥರ ಹೆಂಗೆ ಕೇಳಿದ್ರೆ, ಡೋಂಟ್ ವರಿ ಪುಟ್ಟ, ನಾನಿವಾಗ 20 ಇಯರ್ಸ್ ಚಿಕ್ಕವನಾಗಿದ್ದೀನಿ ಕಣೋ, ಯಾಕೆ ಯೋಚನೆ ಮಾಡ್ತೀರಾ ಅಂತ ಹಾಗೆ ನಮಗೆ ಹೇಳೋರು. ನಮಗೆ ಕಾಣಿಸ್ತಾ ಇತ್ತು, ಏನೋ ಒಂಥರ ಇದು ಮಾಡ್ತಾ ಇದ್ದಾರಲ್ಲ ಅಂತ ಕೊನೆ ತನಕನೂ ಹಿ ಮೇಡ್ ಶೂರ್ ದಟ್ ವಿ ವರ್ ಯಾವಾಗಲೂ ಹ್ಯಾಪಿಯಾಗಿರಬೇಕು. ಆ ಥರನೇ ಇಷ್ಟಪಟ್ಟರೆ ಹೊರತು ಹೇಳ್ಕೊಳ್ತಾ ಇರಲಿಲ್ಲ ಅವ್ರಿಗೆ ಏನು ಆಗ್ತಾ ಇದೆ ಒಳಗಡೆ ಅಂತ. ಬಟ್ ನಮಗೆ ಗೊತ್ತಾಯಿತು, ಒಂಥರ ಡಿಟೋರಿಯೇಟ್ ಆದರೂ. ಆಮೇಲೆ ಬೈಪಾಸೂ ಇದಾಯಿತು, ಬೈಪಾಸ್ ಆಯಿತು. ಬೈಪಾಸ್ ಆದಮೇಲೆ ಹಿ ಡಿಡ್ ನಾಟ್ ಒಂಥರ ಆಗಲಿಲ್ಲ, ಒಂಥರ ಹಿ ಡಿಡ್ ನಾಟ್ ರಿಕವರೇಟ್, ಒಂಥರ ಹಾಗೆ ವೀಕ್ ಆದರು. ವೀಕ್ ಆಗಿ ತರ್ಲೆ ನನ್ನ ಮಗ ಟೈಮ್ನಲ್ಲಿ ಅವ್ರು ಸ್ವಲ್ಪ ವೀಕ್ ಕಾಣಿಸ್ತಾರ ಪಿಕ್ಚರಲ್ಲಿ ಅಂತ ಕಾಣತ್ತೆ. ಅಂದರೆ ಅದು ಕೂದಲುದ್ದ ಬಿಟ್ಟಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ. ನಾವು ಅಜಗಜಾಂತರಲೆಲ್ಲ ಏನು ನೋಡಿದ್ವಿ ಸುಧೀಂದ್ರ ಸರ್, ಆ ಥರ ಇರಲಿಲ್ಲ. ಅವ್ರು ಸ್ವಲ್ಪ ಒಂಚೂರು ಅಂದರೆ ಆ ಕ್ಯಾರೆಕ್ಟ್ರು ಹಂಗೆ ಇತ್ತು, ಒಂದು ಶಾಲ್ ಹಾಕಿ ಕೂರಿಸ್ಬಿಟ್ಟಿರೋರು ಯಾವಾಗ್ಲೂ. ಸೊ ಅದು ಬಹುಶಃ ಆ ಗೆಟಪ್ಪಿಂದ ಹಂಗೆ ಅನ್ನಿಸ್ತೋ, ಅಥವಾ ನಿಜವಾಗ್ಲೂ ಫಿಸಿಕಲಿ ಅವ್ರಿಗೇನಾದರೂ ಅವಾಗ ವ್ಯತ್ಯಾಸ ಆಯಿತೋ, ನಮಗೆ ಗೊತ್ತಿಲ್ಲ. ಅದು ನನಗೆ ಏನು ಅನಿಸುತ್ತೆ ಅಂದರೆ, ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಅನಿಸುತ್ತೆ ನಾವು ಇವಾಗ ದೊಡ್ಡವರಾಗಿ ನಮಗೆ ಅರ್ಥ ಆಗ್ತಾ ಇರೋದು ಇವಾಗಲೇ. ಏನು ಅಂತ ಅನಿಸುತ್ತೆ ಅಂದರೆ, ಅವರು ಹಿ ವಾಸ್ ಮ್ಯಾನೇಜಿಂಗ್ ಆಫೀಸ್ ಸೈಡು ಪ್ಲಸ್ ಈ ಕಡೆ ನಾಟಕ, ಸ್ಟ್ರೆಸ್ ಆಯಿತು ಅಂತ ಅನ್ಸುತ್ತೆ. ದಟ್ ಈಸ್ ಯಾಕೆಂದರೆ ಆ ಏಜಲ್ಲಿ ಈಗ ನೋಡಿದ್ರೆ ಯಾರೂ ಆ ಥರ ದೊಡ್ಡ ಏಜ್ಡಾಗಿ ಕಾಣಲ್ಲ. ನಮ್ಮ ತಂದೆ ಅಟ್ ದಟ್ ಏಜ್ ಒಂಥರ ಏನಿದು ಜಾಸ್ತಿ ವಯಸ್ಸು ಕಾಣ್ತಾ ಇದೆ. ಇವಾಗ ನಮ್ಗೆ ಫೋಟೋಸ್ ನೋಡಿದ್ರೆ ಅನ್ಸುತ್ತೆ. ಆಮೇಲೆ ಅವ್ರ ಪಾತ್ರಗಳು ಅದೇ ತರದ್ ಮಾಡೋರು, ಏಜ್ ಕ್ಯಾರೆಕ್ಟರ್ ಮಾಡೋರು. ಸುಮಾರು ಸತಿ ಅವ್ರಿಗಿಂತ ಚಿಕ್ಕವ್ರು ಇರೋರ್ಗೆಲ್ರಿಗೂ ಫಾದರ್ ಕ್ಯಾರೆಕ್ಟರ್ ಮಾಡಿಲ್ಲ, ಅಥವಾ ಅವ್ರ ವಯಸ್ಸು ಸಮ ಇರೋರ್ಗೇನು ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೌದು, ನನಗನ್ಸುತ್ತೆ ಇಟ್ ಈಸ್ ಸ್ಟ್ರೆಸ್ ಆಗಿದೆ ಅವ್ರಿಗೆ, ನಮಗದು ಗೊತ್ತಾಗಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಅದು. ಹಿಯಸ್ ಅಂದರೆ ಅವ್ರಿಗೇನು ಇಷ್ಟನೋ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಫಾರ್ ದ ಇಯರ್ಸ್ ದಟ್ ಹಿ ಲಿವ್ಡ್, ಹಿ ಹ್ಯಾಸ್ ಡನ್ ಹಿಸ್ ಬೆಸ್ಟ್ ಫಾರ್ ಹಿಮ್ಸೆಲ್ಫ್. 97 ಜಾನ್ವರಿ 13th 97. ಹಾಸ್ಪಿಟ್ಲಲ್ಲಿ ಇದೆ ಈ ಥರ ಸ್ವಲ್ಪ ಹಾರ್ಟ್ ಇದಾಗಿ ಹಿ ಪಾಸ್ಡ್ ಅವೇ. ಸೊ ಇದರ ನೆಕ್ಸ್ಟ್ ಅಂದರೆ ಆಫ್ಟರ್ ದಿಸ್ ಏನೇನಾಯಿತು ಅಂದರೆ, ಹೇಗೆ ಈ ಚಾಲೆಂಜಸ್ಗಳನ್ನ ನೀವಾಗಲಿ, ನಿಮ್ಮ ಸಿಸ್ಟರ್ ಆಗಲಿ, ನಿಮ್ಮ ತಾಯಿಯವರಾಗಲಿ, ಯಾಕೆಂದರೆ ಮನೆ ಗಂಡದಿಕ್ಕೆ ಅಫ್ಕೋರ್ಸ್ ಚಿಕ್ಕಪ್ಪ ಬೇರೆ ಎಲ್ಲ ರಿಲೇಟಿವ್ಸ್ಗಳೆಲ್ಲ ಇದ್ದಾರೆ, ಆದರೆ ಅಪ್ಪ ಅನ್ನೋ ಒಂದು ದೈಹಿಕವಾಗಿ ಮಾತ್ರ ಇಲ್ಲದೆ ಇರೋಂಗೆ. ಅದಕ್ಕೆ ಬಂತು ಅಂದರೆ ವಿ ಸ್ಟಾರ್ಟೆಡ್, ನಮಗೆ ಆವಾಗ ಒಂಥರ ಅದು ದೊಡ್ಡ ಏಟೇನೆ. ನಾನು ಕೇಳಿದ್ದೆ ಅವಾಗ ಚಿಕ್ಕವಳಲ್ಲಿ 97ನಲ್ಲಿ ಒಂದು ಪ್ರಳಯ ಆಗುತ್ತೆ, ಎಲ್ಲ ಇದಾಗಿಬಿಡತ್ತೆ ಅಂತ. ಬಟ್ ನನಗೆ ಆಮೇಲೆ ರಿಯಲೈಸ್ ಆಯಿತು, ಪ್ರಳಯ ಅಂದರೆ ಎಲ್ಲರಿಗೂ ಆಗಿ ಇದಾಗಬೇಕಂತಲ್ಲ. ಒಬ್ಬ ಮನುಷ್ಯನಲ್ಲಿ, ಒಂದು ಫ್ಯಾಮಿಲಿನಲ್ಲಿ ಈ ಥರ ಒಂದು ಸಣ್ಣ ಒಂದು ಆದ್ರೂ ದಟ್ ಈಸ್ ಪ್ರಳಯ. ಯಾಕೆಂದರೆ ನನಗೆ ಐ ಫೆಲ್ಟ್ ದಟ್ ವೇ.
ಒಂಥರ ತುಂಬಾ ವಿ ಆರ್ ಸೋ ಅಟ್ಯಾಚ್ ಟು ಮೈ ಫಾದರ್. ನನ್ನ ತಂಗಿ ಇಬ್ಬರೂ, ನಮ್ಮಮ್ಮ ಒಂಥರ ಅದು ಶ್ಯಾಟರ್ ಆಯಿತು ಒಂಥರ. ಬಟ್ ವಿತ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ನಮಗದು ವಿ ಕುಡ್ ಟೇಕ್ ಇಟ್ ಆ್ಯಂಡ್ ಗ್ರ್ಯಾಜುಲಿ ಓವರ್ ಟೈಮ್ ನಾವು ಅದರಿಂದ ಹೊರಗೆ ಬಂದ್ವಿ. ಬಟ್ ಆ ಫಸ್ಟ್ 1 year ಮಾತ್ರ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫೇಸ್ ಫಾರ್ ಅಸ್. ಸರ್, ನೀವು ಆ ಜಯನಗರ್ ಮನೆ ನೋಡಿದ್ರಾ? ಮದುವೆ ಮನೆ ಇತ್ತು. ಏನ್ ಮೆಮೊರೀಸ್ ಇದೆ ಆ ಮನೆಯದ್ದು ನಿಮ್ಗೆ? ನಾನು ಮನೆ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ಹೇಳ್ದಂಗೆ ನನಗೆ ಆ ಮನೆಗೆ ಬಂದ್ರೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಈಗ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನಾನು ಅಷ್ಟೇ, ಒಬ್ಬನೇ ಮಗ. ನಮ್ಮ ಅಕ್ಕ ಇದ್ದಾರೆ, ಅಕ್ಕ ಇದ್ದಾರೆ, ನಾವಷ್ಟೇ ಇದ್ದು. ಬಟ್ ಇಲ್ಲಿಗೆ ಬಂದ್ರೆ ಒಂಥರ ಫೆಸ್ಟಿವಲ್ ಟೈಪ್, ಒಂಥರ ಫೆಸ್ಟಿವಲ್. ಎಲ್ಲ ಒಂಥರ ಊಟ ಮಾಡೋದು, ಜೊತೆಗೆ ಏನು ಮಾತಾಡೋದು, ಆಗಾಗ ಕಾಫಿಗಳು. ಸೊ ನಮ್ಮ ಕಾಫಿ, ಸೊ ಇಟ್ ವಾಸ್ ಲೈಕ್ ಎ ಫೆಸ್ಟಿವಲ್. ಬಹಳ ಖುಷಿ ಆಗದ ಮನೆನೇ ಒಂಥರ ಫ್ಯಾಮಿಲಿ. ನಿಮ್ಮ ತಂದೆ ತಾಯಿಗೆ, ಅಕ್ಕ ಅವ್ರಿಗೆಲ್ಲ ಈ ದೊಡ್ಡ ಬಳಗಕ್ಕೆ ಬಂದಿದ್ದು ಹೇಗೆ ಅನ್ಸೋದು? ಅವರು ಜಾಸ್ತಿ, ಯಾಕಂದ್ರೆ ನಮ್ಮ ತಂದೆ ಒಂದ್ ಸ್ವಲ್ಪ ಹುಷಾರಿಲ್ಲ ಆ ಟೈಮಲ್ಲಿ, ಜಾಸ್ತಿ ಬರೋದು ಹೋಗೋದು ಅಷ್ಟು ಇರ್ಲಿಲ್ಲ ಆ ರೀತಿಯಲ್ಲಿ. ನಾನೇ ಜಾಸ್ತಿ ಇದ್ದಿದ್ದು, ಮೋಸ್ಟ್ ಆಫ್ ದಿ ಟೈಮ್ ಸ್ಪೆಂಡ್ ಮಾಡಿರೋದು ಈ ಕಡೆ ತುಂಬಾ ನಾನೇ. ನನ್ ದೊಡ್ಡ ಮಗ ಇವಳು ಯಾವ ಹೇಳ್ತಾ ಇರ್ತಾರೆ, ನಮ್ಮ ಅಪ್ಪ ನಾವು ಮೈಸೂರಲ್ಲಿ ಒಂದ್ ಸ್ವಲ್ಪ ಬ್ರೀಫ್ ಟೈಮ್ ಇರ್ಬೇಕಾದ್ರೆ ಎಲ್ಲಿ ಮೈಸೂರಲ್ಲಿ? ಇನ್ಫೋಸಿಸ್ ಅಲ್ಲಿ ಇದೆ. ಇನ್ಫೋಸಿಸ್ ಅಲ್ಲಿ. ಇನ್ಫೋಸಿಸ್ ಅಲ್ಲಿ ಆಲ್ಮೋಸ್ಟ್ ಜಯಲಕ್ಷ್ಮೀಪುರಂ ನಮ್ಮ ಏರಿಯಾನೇ. ಎಲ್ಲಿ ಜಯಲಕ್ಷ್ಮೀಪುರಂ ಅಲ್ಲಿ? ಕೆನರಾ ಬ್ಯಾಂಕ್ ಹತ್ರ. ಕೆನರಾ ಬ್ಯಾಂಕ್ ಅಲ್ಲಿ, ಕೆನರಾ ಬ್ಯಾಂಕ್ ಹಿಂದೆ ನಮ್ಮ ಅಜ್ಜಿ ಮನೆ. ಕೆನರಾ ಬ್ಯಾಂಕ್ ಹಿಂದೆ ಅಲ್ಲ, ಆಪೋಸಿಟ್ ಇವಾಗ MTR ಹೋಟೆಲ್ ಆಗಿದೆ. ಈಗ MTR ಫಸ್ಟ್ ರೋಡ್ 1 year ಏನೋ ಇದ್ವಿ ನಾವು. ನಮ್ಮ ಕೆನರಾ ಬ್ಯಾಂಕ್ ಇದೆಯಲ್ಲ, ಅದ್ರ ಹಿಂದೆನೆ ನಮ್ಮ ಅಜ್ಜಿ ಮನೆ. ಜಯಲಕ್ಷ್ಮೀಪುರಂ ಇನ್ಫೋಸಿಸ್ ಅಲ್ಲಿ ಇದ್ದಿ. ಆಮೇಲೆ ನನ್ ಮಗ ದೊಡ್ಡ ಮಗ ಹುಟ್ಟಿದ್ದಿಲ್ಲೇನೆ, ಅದಾದ್ಮೇಲೆ ಅಲ್ಲಿ ಹೋಗಿದ್ದೆ. ವಾಪಸ್ ಬಂದ್ಮೇಲೆ ಅವನಿಗೆ ಎಷ್ಟು ಹಚ್ಕೊಂತಾನೆ ಮನೆಗೆ ಅಂದ್ರೆ, ಬಂದೇಟ್ಗೆನೆ ಮೇಲ್ ಹೊಡೋಗ್ತಾ ಇದ್ದ. ನಮ್ಮ ಇವರು ಬ್ಯಾಂಕ್ ಇಂದ ಬರೋವರೆಗೂ ಊಟ ಮಾಡ್ತಾ ಇರಲಿಲ್ಲ. ಅವ್ರ ಜೊತೆಗೇನೆ ಊಟ ಮಾಡಿ ಅಷ್ಟು. ಸೊ ನೈಸ್. ಎಲ್ಲೋ ಒಂದ್ ಕಡೆ ತಾತನ ಬಂದಿದೆ, ನಾವಂತೂ ಅಷ್ಟು ಇದು ಮಾಡೋನು. ನೀವು ತಂದೆಯ ವೃತ್ತಿನ ನಿಮಗೆ ಬಂತು ಅಂತ ಕೇಳ್ಪಟ್ಟೆ, ಅಂದ್ರೆ ತಾವು ಕೆಲಸ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ. ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ನಾನೊಂದು 12.5 years ಮಾಡಿದೆ. ಆಮೇಲೆ ಮೈಸೂರಿಗೆ ಹೋಗ್ಬೇಕಾಗಿ ಬಂತು, ಇವ್ರು ಇನ್ಫೋಸಿಸ್ ಇದು. ಆವಾಗ ಚಿಕ್ಕೋನು 1 year ಕೂಡ ಇರಲಿಲ್ಲ. ಬಟ್ ಅಂದ್ರೂ ನಾನು 15 years ಮಾಡಿದ್ರೆ ಒಂದು ವಾಲಂಟ್ರಿ ರಿಟೈರ್ಮೆಂಟ್ಗೆ ಎಲಿಜಿಬಿಲಿಟಿ ಬರುತ್ತೆ ಅಂತ ಐ ಟ್ರೈಡ್. ಅಪ್ ಆ್ಯಂಡ್ ಡೌನ್ ಮಾಡಿದೆ. ಆಲ್ಮೋಸ್ಟ್ ಮೈಸೂರು, ಬ್ಯಾಂಗ್ಳೂರ್ ಫಾರ್ 1 year ಆಲ್ಮೋಸ್ಟ್. ಹಿಂಗೆ ಎಷ್ಟೊತ್ತು ಹೊರಡ್ತಾ ಇದ್ರಿ? ಅವಾಗೆಲ್ಲ ರೋಡು ಇಷ್ಟು ಚೆನ್ನಾಗಿರ್ಲಿಲ್ಲ. ಅಂದ್ರೆ ಟ್ರೈನ್ 6:45 ಟ್ರೈನ್ ನಮ್ದು, ಚಾಮುಂಡಿ ಎಕ್ಸ್ಪ್ರೆಸ್. ಆ ರೂಟನ್ನು ಹೇಳ್ಬಿಡ್ತೀನಿ, ಯಾಕೆಂದ್ರೆ 1 year ಟ್ರಾವೆಲ್ ಮಾಡಿದ್ದೀನಿ. ಆಮೇಲೆ ಆಗ್ಲಿಲ್ಲ ನನ್ನ ಕೈಯಲ್ಲಿ. ನನಗೆ ಇದು ಟ್ರಾನ್ಸ್ಫರ್ ಅಂದ್ರೆ ಡೆಪ್ಟೇಷನ್ ಕೊಡೋದು ಸ್ವಲ್ಪ ತೊಂದರೆ ಆಯ್ತು, ಆಗ್ಲಿಲ್ಲ. ಸೆಕ್ರೆಟರಿಯೇಟ್ ಅಲ್ಲಿ ಇದಿಲ್ಲ, ಟ್ರಾನ್ಸ್ಫರ್ ಅಲ್ಲ, ಅದು ಟ್ರಾನ್ಸ್ಫರಬಲ್ ಅಲ್ಲ. 9:15 ಬರ್ತಿದ್ರಾ? 9:30 ಹಂಗೆ ರೀಚ್ ಆಗ್ತಿದ್ವಿ. ಆಫೀಸ್ 10 ಒಳಗೆ ಇರಬೇಕು, ಅಷ್ಟೊತ್ತಿಗೆ ಹೋಗೋದು. ವಾಪಸ್ ತಿರ್ಗಾ 6:15 ಟ್ರೈನ್. ಅದು 8:50 ಇಲ್ಲ 10:30. ಒಂದ್ಸತಿ ಮಳೆ ಬರ್ತಾ ಇತ್ತು, ನಾನು ಇವ್ರಿಗೆ ಹೇಳಿದೆ ನಾನು ಟ್ರೈನಲ್ಲೇ ಇದ್ಬಿಡ್ತೀನಿ, ಯಾಕೆಂದರೆ ತಿರ್ಗಾ ಬೆಳಗ್ಗೆ ನಾನು ತಿರ್ಗಾ ಟ್ರಾವೆಲ್ ಮಾಡಬೇಕು ಅಂತ. ಅಲ್ಲಿ ತನಕ ಬಂದ್ಬಿಡ್ತು. ಬಟ್ ಆ ಪೀರಿಯಡ್ ನನಗೆ ಇಟ್ ವಾಸ್ ವೆರಿ ಟಫ್. ಮಗು ಚಿಕ್ಕದಿತ್ತು. ಆಮೇಲೆ ಯೋಚನೆ ಮಾಡಿದ್ವಿ, ಈ ಥರ ಬೇಡ, ಐ ಥಿಂಕ್ ಡಿಸಿಷನ್ ತೊಗೊಂಡು ಬಿಟ್ಬಿಡೋಣ ಅಂತ ಅನಿಸಿ ಬಿಟ್ಬಿಟ್ಟು ಫುಲ್ ಟೈಮ್ ಹೌಸ್ ಮೇಕರ್ ಎಲ್ಲ. ವೆರಿ ನೈಸ್. ಅದು ದೊಡ್ಡ ಕೆಲಸ. ಖಂಡಿತ. ಆಮೇಲೆ ರಿಯಲೈಸ್ ಇತ್ತು, ಮೊದಲೇ ಗೊತ್ತಿದ್ದಿದ್ರೆ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಬಿಟ್ಟೆ. ಎಸ್ ಸರ್. ಈಗ ಸುಧೀಂದ್ರ ಸರ್ ಫಿಸಿಕಲಿ ಇಲ್ಲವಾದ ಮೇಲೆ ನಮ್ಮ ಸಿನಿಮಾಯಿಂದನೋ, ರಂಗಭೂಮಿಯಿಂದನೋ, ಕಿರುತೆರೆಯಿಂದನೋ ಯಾರು ಸಂಪರ್ಕದಲ್ಲಿದ್ದಾರಾ? ಅಷ್ಟಿಲ್ಲ. ಬಟ್ ಅಕೇಶ್ನಲಿ ಇವರು ರಿಚರ್ಡ್ ಅಂಕಲ್ಲು, ಅವರು ಇವರೆಲ್ಲ ಯಾವಾಗಾದ್ರೂ ಏನಾದರೂ ಇದ್ದರೆ ಫೋನ್ ಮಾಡ್ತಾರೆ, ಇದು ಮಾಡ್ತಾ ಇರ್ತಾರೆ. ಇದು ಅವ್ರದ್ದು ಮಳೆ ನಿಲ್ಲುವವರೆಗೆ ಇದೆಯಲ್ಲ, ಆ ಬೇಸಿಸ್ ಮೇಲೆ ಒಬ್ಬರು, ನಾನು ಹೇಳಬೇಕದನ್ನು, ಈ ಪರ್ವತವಾಣಿ ಅವರು ಗೊತ್ತಲ್ಲ, ಅವ್ರ ಮೊಮ್ಮಗ ಶರತ್ ಅಂತ, ಜಸ್ಟ್ ಅವ್ರು 2 months ಬ್ಯಾಕ್ ಪಾಪ ಅವರು ಒಂದು ಕಲಾದ್ಯುತಿ ಅಂತ ಏನೋ ಒಂದು ಟ್ರೂಪ್ ಮಾಡಿಕೊಂಡು ಈ ಮಳೆ ನಿಲ್ಲುವರೆಗೆ ಮಾಡಬೇಕು ಅಂತ ಆ ಇಂಟೆನ್ಷನಲ್ಲಿ ನಮ್ಮನ್ನು ಹುಡುಕಿ
ನಿಮ್ಮ ಪರ್ಮಿಷನ್ ಬೇಕು, ನಮಗೆ ರಿಟರ್ನ್ ಪರ್ಮಿಷನ್ ಬೇಕು ಅಂತ ಹೇಳಿ ಪಾಪ ಮನೆಗೆ ಬಂದು ಎಲ್ಲ ಮಾತಾಡಿ ಎಲ್ಲ ಮಾಡಿ ಪರ್ಮಿಷನ್ ತೊಗೊಂಡು ಆಮೇಲೆ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅವ್ರಿಗೆ ಇದೆ. ಹೌದು, ನಮಗೆ ಅದು ತುಂಬ ಖುಷಿ ಕೊಡ್ತು. ಯಾಕೆಂದರೆ ಯಾರೂ ಆ ಥರ ಮಾಡೇ ಇರಲಿಲ್ಲ, ಹೇಳೋದೇ ಇಲ್ಲ. ನಮಗೇನು ಇಟ್ ಈಸ್ ದೇರ್ ಟು ಇದು ಮಾಡೋದಕ್ಕೆ, ನಾಟಕ ಇರೋದೇ ಮಾಡೋದಕ್ಕೆ ಅಲ್ವಾ. ಅಟ್ಲೀಸ್ಟ್ ಒಂದು ರೆಕಗ್ನಿಷನ್ ತೋರಿಸಿ ನಮ್ಮ ತಂದೆ ಕ್ರೆಡಿಟ್ ಏನ್ ಬಿಡಬೇಕು ಅದು ಕೊಡ್ಲೇಬೇಕು ಕೊಟ್ರು. ಹೌದು ಹೌದು. ಇವಾಗ ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಯಾರ್ಯಾರಿಂದ ನಾವ್ ಇಲ್ಲಿಗೆ ಬಂದಿದೀವಿ ಅನ್ನೋದು ನೆನೆಸ್ಕೋಬೇಕು. ಹೌದು, ನಾವಿನ್ನೇನು ಮಾಡೋಕ್ಕಾಗಲ್ಲ. ಅದೊಂದು ಟೋಕನ್ ಆಫ್ ರೆಸ್ಪೆಕ್ಟ್ ವಾಟ್ ವಿ ಕ್ಯಾನ್ ಗಿವ್, ವಿ ಶುಡ್ ಗಿವ್. ಹೌದು ಅಷ್ಟು. ಇವಾಗ ಮಳೆ ನಿಲ್ಲುವವರೆಗೂ ವಿಚಾರ ಬಂದಿದ್ದಕ್ಕೆ ನನ್ನ ಪ್ರಶ್ನೆ ನಿಮ್ಮ ಮುಂದೆ ಕೇಳ್ತೀನಿ. ಸಿನಿಮಾ ಬಂತು, ಅದು ಮಳೆ ನಿಲ್ಲುವವರೆಗೂ ಅಂತ. ಅದು ಹೇಗೆ ನಿಮ್ಮ ಹತ್ರ ರೈಟ್ಸ್ ಪರ್ಚೇಸ್ ಮಾಡಿದ್ರ? ಇಲ್ಲ, ಅವ್ರ ಬಗ್ಗೆ ನಮಗೇನೇನು ಗೊತ್ತೋ ಹೇಳಿದ್ದೀವಿ. ಅದ್ರ ಜೊತೆಗೆ ಅವ್ರ ಬಗ್ಗೆ ಇನ್ನೂ ನೀವೆಲ್ಲ ಥರ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ನಮಗೆ ಗೊತ್ತಿಲ್ಲದಿರೋ ವಿಷಯ ನಮಗೆ ತಿಳಿಸಿದ್ದೀರಾ. ಇವಾಗ ನಾವು ತಂದೆಗೆ ಮಕ್ಕಳಕ್ಕಿಂತ ಇವಾಗ ಅಭಿಮಾನಿಗಳ ಥರನೇ ನಾವು ನಮ್ಮ ತಂದೆಗೀಗ ನಾವು ಅಭಿಮಾನಿಗಳಾಗ್ಬಿಟ್ಟಿದ್ದೀವಿ ಅಷ್ಟೇ ಸರ್.